किसान संघಕ್ಕೆ भारतीय किसान संघಕ್ಕೆ भारत माता की भगवान बलराम की गौ माता की गौ माता की भगवान बलराम की भारत माता की बोलो भारत माता की माता की माता की बलराम की भारत माता की गंगा माता की गौ माता की भारतीय किसान संघ जिंदाबाद 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 भारतीय किसान संघ के भारतीय किसान संघ के भारत माता की गौ माता की गंगा माता की भारत माता की भगवान बलराम की गौ माता की गौ माता की भगवान बलराम की जिंदाबाद जिंदाबाद भारतीय किसान जिंदाबाद 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 भारतीय किसान जिंदाबाद भारतीय किसान संघ के भारतीय किसान संघ के भारत माता की गंगा माता की गौ माता की गौ माता की भगवान बलराम की भारतीय किसान संघ जिंदाबाद 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 भारतीय किसान संघ जिंदाबाद 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 गौ हमारा सुखदाता धरती गंगा गौ माता गौ हमारा सुखदाता धरती गंगा गौ माता गौ हमारा सुखदाता धरती गंगा गौ माता देश उಳಿದರೆ देश उಳಿದರು ರೈತ ಉಳಿದರೆ ದೇಶ ಉಳಿದರು ರೈತ ಉಳಿದರೆ ದೇಶ ಉಳಿದರು ರೈತ ಉಳಿದರೆ ದೇಶ ಉಳಿದರು ರೈತ ಶಕ್ತಿ ದೇಶ ಶಕ್ತಿ ರೈತ ಶಕ್ತಿ ದೇಶ ಶಕ್ತಿ ರೈತ ಶಕ್ತಿ ದೇಶ ಶಕ್ತಿ ಭಾರತ್ ಮಾತಾ ಕಿ ಭಗವಾನ್ ಬಲರಾಮ್ की गंगा माता की गौ माता की गौ माता की भारत माता की गौ माता की गौ माता की भारत माता की भारत माता की गौ माता की गौ माता की भगवान बलराम की भारतीय किसान संघ जिंदाबाद 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 भारतीय किसान संघ जिंदाबाद 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 भारतीय किसान संघ जिंदाबाद 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 रೈತ ಶಕ್ತಿ ದೇಶ ಶಕ್ತಿ ರೈತ ಶಕ್ತಿ ದೇಶ ಶಕ್ತಿ ರೈತ ಶಕ್ತಿ ದೇಶ ಶಕ್ತಿ ರೈತ ಉಳಿದರೆ ದೇಶ ಉಳಿದರು ರೈತ ಉಳಿದರೆ ದೇಶ ಉಳಿದರು ರೈತ ಉಳಿದರೆ ದೇಶ ಉಳಿದರು ಗೋಷ್ಠೆ ಮೂರು ಸರಿ ಬರೋ ಬರ ಬರೋ ತೆಗೆದು ಭಾರತ್ ಮಾತಾ ಕಿ ಹೇಳಿ ಬಿಡುಗಡೆ भारत माता की जय भगवान बलराम की जय गंगा माता की जय गौ माता की जय भारत माता की जय भू माता की जय भारत माता की जय भगवान बलराम की जय गौ माता की जय गंगा माता की जय भू माता की जय भारत माता की जय गंगा माता की जय गौ माता की जय बोलो भारतीय किसान संघ के भारतीय किसान संघ के बोलो भारत माता की भारतीय किसान संघ के गौ माता की गंगा माता की भारत माता की जय भारत माता की जय गौ माता की जय गौ माता की जय भू माता की जय भारत माता की जय भारत माता की जय जय बलराम के जय गंगा माता के जय गौ माता के जय भारत माता की जय भगवान बलराम की जय गौ माता की जय गंगा माता की जय मेहनत करके प्रामाणिकता के साथ में कैसे
आगे बढ़ सकते हैं। इसका एक जो पर्यावरण के लिए समर्पित व्यक्तित्व है, हिंदी में बोलता हूँ। आज के इस कार्यक्रम में और उपस्थित अपने राज्य के अध्यक्ष माननीय कोकरे जी, हमारे प्रांत के अध्यक्ष मोरे जी, हमारी अखिल भारतीय कुंडू स्वामी जी और यहाँ इस कार्यक्रम में उपस्थित सभी बहनों एवं भाइयों, भारतीय किसान संघ के काम के बारे में जो बात आई थी और जो हमारे श्रीमंत जगदेव अप्पा जी ने रखी, वो बात एकदम सही बात है। अगर आज किसान का कोई दर्द होगा तो वो दर्द यही है कि किसान जब हमारा माल बेचने के लिए बाजार में जाता ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಬಿಜಾಪುರದಲ್ಲಿ ಉತ್ತರ ಪ್ರಾಂತದ ಸಮಾವೇಶವನ್ನು, ಪ್ರಾಂತ ಸಮ್ಮೇಳನವನ್ನು 2 ದಿನಗಳ ಮಟ್ಟಿಗೆ 16 ಮತ್ತು 17ನೇ ತಾರೀಕಿಗೆ ಬಿಜಾಪುರದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರಾಂತ ಸಮ್ಮೇಳನದಲ್ಲಿ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದಿಂದ ಎಲ್ಲ ಜಿಲ್ಲೆಗಳಿಂದ ರೈತರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಅದರಲ್ಲೂ ಉತ್ತರ ಪ್ರಾಂತದ ಸಮಾವೇಶಕ್ಕೆ ನಮ್ಮ ಉತ್ತರ ಕರ್ನಾಟಕದಿಂದ ಆಯ್ದ 15 ಜಿಲ್ಲೆಗಳ ಎಲ್ಲ ಪ್ರತಿನಿಧಿಗಳು, ರೈತರು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಈ ಒಂದು ಶೋಭಾಯಾತ್ರೆಯಲ್ಲಿ ಸುಮಾರು 1000ರಿಂದ 1500 ಜನ ರೈತರು ಪಾಲ್ಗೊಂಡು ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ನವರೆಗೆ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡು ರೈತರ ಬಗ್ಗೆ ಚಿಂತನೆಯನ್ನು ಮಾಡಲಾಯಿತು. ಆ ಒಂದು ಸಭೆಯಲ್ಲಿ ಈ ಆಲಮಟ್ಟಿ 524ಕ್ಕೆ ನೀರನ್ನು ನಿಲ್ಲಿಸಬೇಕು, ನಂತರ ಯಾರು ನೊಂದಿತ ಬಾಧಿತ ರೈತರಿಗೆ ಪರಿಹಾರವನ್ನು ಅತಿ ಶೀಘ್ರದಲ್ಲಿ ಕಲ್ಪಿಸಿಕೊಡಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ಳಲಾಯಿತು. ಅದರಂತೆ ಈ ಡೋಣಿ ಮತ್ತು ಬೆನ್ನಿಹಳ್ಳ 2 ಹೂಳು ಎತ್ತಬೇಕು ಮತ್ತು ಅಲ್ಲಿ ಏನು ಭೂಮಿ ಸವಕಳಿಯಾಗಿ ಹೋಗ್ತಾ ಇದೆ, ಲಕ್ಷಾಂತರ ಭೂಮಿ ಹಾಳಾಗಿ ಹೋಗ್ತಾ ಇದೆ, ಅದನ್ನು ಸರ್ಕಾರದವರು ಹೂಳು ಎತ್ತಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕಂತೇಳಿ ಅದೊಂದು ಚಿಂತನೆ ಆಯಿತು. ಮತ್ತು ಇನ್ನೊಂದು, ಏನು ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಒಕ್ಕದಿಂದ ಏನು ರೈತರು, ಮಠಮಾನ್ಯಗಳು ಏನು ಬಾಧಿತರಾಗಿದ್ದಾವೆ, ಆ ಒಂದು 1974ರಲ್ಲಿ ಏನು ಒಂದು ವಿಟೋ ಪವರ್ ಕೊಟ್ಟಿದ್ದಾರೆ ವಕ್ಫ್ ಬೋರ್ಡ್ಗೆ, ಆ ಒಂದು ನೋಟಿಫಿಕೇಷನನ್ನು ರದ್ದು ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೀವಿ. ಈ ಕರ್ನಾಟಕ ಸರ್ಕಾರದವರು ಆ ವಕ್ಫ್ ನೋಟಿಫಿಕೇಷನ್ ಏನು ಮಾಡಿದ್ದಾರೆ, ಹೇಳಿ ಅದು ಕೇಂದ್ರ ಸರ್ಕಾರ ಮಾಡಿದ್ದು, ಅದಕ್ಕೆ ಇದು ಸರಿ ಇಲ್ಲ ಅಂತೇಳಿ ಕರ್ನಾಟಕ ಸರ್ಕಾರದವರು ವಕ್ಫ್ ಕಾಯ್ದೆಯನ್ನು ತೆಗೆದು ಹಾಕಬೇಕಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿಕೊಂಡಿವಿ. ಅದರಂತೆ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಈ ಒಂದು ಕಾಯ್ದೆಯನ್ನು ತೆಗೆದು ಹಾಕಬೇಕಂತೇಳಿ ಮಾಡ್ಕೊಂಡಿದ್ದೀವಿ. ಮತ್ತು ಈ ಕಬ್ಬಿನ ಗಾಡಿಗಳಿಗೆ ಟೋಲ್ ಸಂಗ್ರಹ ಮಾಡ್ತಾಯಿದ್ದಾರೆ. ಇದೊಂದು ದುರದೃಷ್ಟಕರ. ಯಾಕಂದ್ರೆ ಅದೇನು ಕಮರ್ಷಿಯಲ್ ಇದು ಅಲ್ಲ. ರೈತರು ಮೊದಲೇ ಕಬ್ಬು ಹೋಗ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ, ಸರಿಯಾಗಿ ಮಳೆ ಇಲ್ಲ, ಬೆಳೆ ಇಲ್ಲ, ಇಷ್ಟು ರಾತ್ರಿ ಹಗಲು ಬಡದಾಡಿ ಕಬ್ಬು ಬೆಳೀತಾ ಇದ್ದಾರೆ ರೈತರು. ಇದಕ್ಕೆ ಒಂದು ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ. ಅದನ್ನು ರದ್ದತಿ ಮಾಡಬೇಕಂತ ಹೇಳಿದ್ರು ನಾವು ಸರ್ಕಾರವನ್ನು ಒತ್ತಾಯ ಮಾಡಿದ್ದೀವಿ. ನನ್ನ ಹೆಸರು ಭೀಮಸೇನ್ ಮಹಾದೇವಪ್ಪ ಕೋಕ್ರೆ, ಅಧ್ಯಕ್ಷರು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ. ಡಿಸೆಂಬರ್ 16-17ರಂದು ಉತ್ತರ ಕರ್ನಾಟಕದ ಎಲ್ಲ ಕಾರ್ಯಕರ್ತರ ಪದಾಧಿಕಾರಿಗಳ ಒಂದು बैठक ಸಮಾವೇಶ. ಈ ಸಮ್ಮೇಳನದ ಉದ್ದೇಶ ಕಾರ್ಯಕರ್ತರು ಅವರಿಗೆ ಪ್ರಶಿಕ್ಷಣ ಕೊಡೋದು, ಈ ಸಂಘಟನೆ ಹೇಗೆ ನಡೆಸಬೇಕು, ಒಳ್ಳೆ ಕೆಲಸ ಏನು, ಸಮಸ್ಯೆಗಳು ಹೇಗೆ ಪರಿಹಾರ ಮಾಡಬೇಕು, ಅನೇಕ ಅವ್ರಿಗೆ ಉಪಯೋಗವಾದಂಥ ಟ್ರೈನಿಂಗ್ ಟೈಪ್ ಅವ್ರಿಗೆ ಕೊಟ್ಟು ಅವ್ರನ್ನ ಟ್ರೈನ್ ಮಾಡೋದು. ಮುಂದಿನ ದಿನಮಾನ 3 ವರ್ಷ
ತಮ್ಮ ಕೆಲಸ ಮಾಡೋಕ್ಕಿರುವಂಥ ಉದ್ದೇಶಗಳು ಸಮ್ಮೇಳನ. ಜೊತೆಗೆ ಒಂದು ಸಾರ್ವಜನಿಕ ಮೆರವಣಿಗೆ ಮಾಡಿ ಒಂದು ಪಬ್ಲಿಕ್ ಒಂದು ಒಟ್ಟು ಜ್ವಲಂತ ಸಮಸ್ಯೆಗಳು ಏನು ಉತ್ತರ ಕನ್ನಡದವಲ್ಲ ಆ ಉತ್ತರ ಕನ್ನಡ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇನ್ನೊಂದಿಷ್ಟು ಬೌದ್ಧಿಕ ಮಾಹಿತಿ ಮಾತಾಡಿದರು. ಹಾಗೆ ಸರ್ಕಾರಕ್ಕೆ ಒಂದು ಮನವಿ ಕೂಡ ಕೊಟ್ಟಿದ್ದೇವೆ. ಆ ಪ್ರಕಾರ ಮುಂದಿನ ದಿನಮಾನದಲ್ಲಿ ಸರ್ಕಾರ ನಮಗೆ ಸರಿಯಾಗಿ ಸ್ಪಂದಿಸದೇ ಇದ್ದರೆ ಬೀದಿಗಳಲ್ಲಿ ಹೋರಾಟ ಮಾಡುವಂಥ ಸಮಸ್ಯೆಯನ್ನು ಬರಬಾರ್ದು. ಅದಕ್ಕೆ ನಾವು ಪ್ರಮುಖವಾಗಿ 6 ಮಟ್ಟಿಗೆ ನೀರಾವರಿ, ಕೃಷ್ಣಾ ಕೊಳದ ಯೋಜನೆಗಳು ಕಂಪ್ಲೀಟ್ ಆಗಬೇಕು, ಕೆರೆತುಂಬ ಯೋಜನೆ ಆಗಬೇಕು, ರೇವಣ ಸಿದ್ದೇಶ್ವರ ನೀರಾವರಿ ಆಗಬೇಕು, ಆಮೇಲೆ ಗುತ್ತಿ ಬಸವಣ್ಣ, ಚಿಮ್ಮಲಿಗೆ ಎಲ್ಲಿ ಕೆಲವರು ಎಲ್ಲ ಕೆಲವರು ಸರಿಯಾಗಿ ಸುಧಾರಣೆ ಮಾಡಬೇಕು. ಅನೇಕ ವಿಷಯಗಳನ್ನಾಗ ನಾವು ಬಿಟ್ಟಿದ್ದೇವೆ. ಮಳೆ ಪರಿಹಾರ ಕೊಡಬೇಕು, ತೆರಿಗೆ ಪರಿಹಾರ ಕೊಡಬೇಕು, ಬೆಣ್ಣೆ ಹಳ್ಳ ಇವೆಲ್ಲ ನೋಡ್ತೇವೆ ಏನು ಮಾಡ್ತಾರೆ ಸರ್ಕಾರ ಆಗದೆ ನಮ್ಮದೊಂದು ಟೀಮ್ ರೆಡಿ ಮಾಡ್ತಾಯಿದ್ವಿ. ಮುಂದಿನ ದಿನಮಾನದೊಳಗೆ ರೈತರ ಜೊತೆಗೆ ಸರ್ಕಾರ ಸ್ಪಂದಿಸಿದ್ರೆ ರೈತರ ವಿರುದ್ಧ ನಾವೆಲ್ಲ ಹೋರಾಟವನ್ನು ಚಳವಳಿ ಮಾಡ್ತೀವಿ. ಗುರುನಾಥಶಂಕರ್ ಬೇಲಿ ರಾಜ್ಯ ಕಾರ್ಯಕ್ರಮ ಸದಸ್ಯರು. 2 ದಿವಸದ ಒಂದು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಆಯಿತು. 14ನೇ ತಾರೀಕು ಸೋಮವಾರ ದಿವಸ 10:30 ಗಂಟೆಗೆ ಧ್ವಜಾರೋಹಣ ಆಯಿತು. ನಂತರ ಸಭೆ ಆಯಿತು. ನಂತರ ಸಿದ್ದೇಶ್ವರ ಗುಡಿಯಿಂದ ಅಂಬೇಡ್ಕರ್ ಸರ್ಕಲ್ದವರೆಗೆ ಮೆರವಣಿಗೆ ಮುಖಾಂತರ ರೈತರು ಭಾಗವಹಿಸಿ ಅಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಿದಂಥ ವೇದಿಕೆ ಮೇಲೆ ಒಳ್ಳೆಯ ಕಾರ್ಯಕರ್ತರು, ಅಧ್ಯಕ್ಷರು, ಉಳಿದವರೆಲ್ಲರೂ ಭಾಗವಹಿಸಿ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು, ರೈತರಿಗೆ ಆಗುವಂಥ ಅನ್ಯಾಯದ ಬಗ್ಗೆ ವಿವರವಾಗಿ ಹೇಳಿದರು. ಮನವಿಯನ್ನು ತಯಾರು ಮಾಡಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ವತಿಯಿಂದ ಒಬ್ಬ ಸಿಬ್ಬಂದಿ ಬಂದು ಸ್ವೀಕಾರ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸ್ತೀವಿ, ಸರ್ಕಾರಕ್ಕೆ ಈ ವಿಷಯವನ್ನು ತಿಳಿಸ್ತೀವಿ, ಪತ್ರದ ಮುಖಾಂತರವಾಗಿ ಅವರಿಗೆ ಮಾಹಿತಿ ಸಲ್ಲಿಸ್ತೀವಿ, ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದರು. ಅದರಿಂದ ನಾವು ಎಲ್ಲ ಕೂಡಿದಂಥ ಸಮೂಹ ವಾಪಸ್ ತಿರುಗಿ ಈ ಒಂದು ವೀರಶೈವ ಲಿಂಗಾಯತ ಭವನಕ್ಕೆ ವಾಪಸ್ ಬಂದು ರಾತ್ರಿ 8ರ ಸುಮಾರಿಗೆ ಕೆಲವೊಂದು ವಿಷಯದ ಬಗ್ಗೆ ಚರ್ಚೆ ಮಾಡಿ ನಂತರ ಕ್ಯಾಂಪನ್ನು ಮಾಡಿ ಇವತ್ತಿನ ದಿವಸ ಇವತ್ತು 17ನೇ ತಾರೀಕು ಮುಂಜಾನೆಯಿಂದ ಇವತ್ತಿನ ದಿವಸ ಅವರು ಈ ಭಾರತ ಕಿಸಾನ ಸಂಘದ ನಿಯಮಾವಳಿ ಪ್ರಕಾರ 3 ವರ್ಷ ಆದಂಥವರಿಗೆ ಅಧಿಕಾರವನ್ನು ಬದಲಾಯಿಸುವಂಥ ನಿಯಮಗಳ ಪ್ರಕಾರ ಜಿಲ್ಲಾ ಅಧಿಕಾರಿಗಳನ್ನು ಹುದ್ದೆಯಲ್ಲಿದ್ದಂಥವ್ರನ್ನ ಬದಲಾಯಿಸಿ ಹೊಸಬರನ್ನ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಯಿತು. ಆ ವೇಳೆಯಲ್ಲಿ ಕೆಲವೊಂದು ನಮ್ಮ ಜಿಲ್ಲೆಯ ಅಧಿಕಾರಿಗಳು ಅಧ್ಯಕ್ಷರಿದ್ದಂಥ ರಾಜ್ಯದ ಅಧ್ಯಕ್ಷರಿದ್ದಂಥ PM ಖೋಖ್ರೆ ಅವರು ನಿಜವಾಗಿ ಅವರ ಪುನಃ ಆಯ್ಕೆಯನ್ನು ಮುಂದಿನ 3 ವರ್ಷಗಳವರೆಗೆ ಅವರೇ ಅಧಿಕಾರ ಸ್ವೀಕಾರ ಮಾಡಿ ಆಡಳಿತ ಮಾಡಬೇಕು. ಅವರಿಂದ ನಮಗೆ ರೈತರಿಗೆ ಅನುಕೂಲ ಆಗ್ತದ, ಸಮಸ್ಯೆಗಳ ಪರಿಹಾರ ಆಗ್ತದ ಅನ್ನುವಂಥ ಮಾತನ್ನು ಹೇಳೋದರ ಜೊತೆಗೆ ಮತ್ತು ಇವತ್ತಿಗೆ ಅವರು ಇಲ್ಲಿ ಕೂಡಿದಂಥ ಜನರನ್ನು ನೋಡಿದ್ರೆ ನಮ್ಗೆ ನಾನೊಬ್ಬ ನಿವೃತ್ತ ಅಧಿಕಾರಿ, ರೈತ, ಹೋರಾಟಗಾರ, ಅದರ ಜೊತೆಗೆ ನಿವೃತ್ತ ನೌಕರರ ಸಂಘದ ರಾಜ್ಯದ ಉಪಾಧ್ಯಕ್ಷ, ಜಿಲ್ಲಾ ಅಧ್ಯಕ್ಷನೇ ಇರೋದರಿಂದ ನನಗೆ ಬಹಳ ಈ ಒಂದು ವ್ಯವಸ್ಥಿತವಾದಂಥ 2 ದಿವಸ ಕಾರ್ಯಕ್ರಮದ ಬಗ್ಗೆ ಭಾಳ ಹೆಮ್ಮೆ. ಇವತ್ತಿಗೆ ನಮಗೆ 80 ವರ್ಷ ಆದರೂ ಸಹಿತ ನಾವು ಇದರಲ್ಲಿ ಭಾಗವಹಿಸಿ ಸೇವೆ ಸಲ್ಲಿಸಬೇಕು ಅನ್ನುವಂಥ ಮನಸ್ಸನ್ನು ನಮಗೆ ಗಟ್ಟಿಯಾಗಿ ದೃಢ ಕೊಟ್ಟಂತ ಆಯಿತು. ಅದಕ್ಕಾಗಿ ನಾವೆಲ್ಲರೂ ಹಿರಿಯರಾಗಲಿ ಸಣ್ಣವರಾಗಲಿ ನಮ್ಮ ದೇಶ ಉಳಿಬೇಕಾಗಿತ್ತು, ಬೆಳಿಬೇಕಾಗಿತ್ತು, ಜನಾಂಗ ಸಾಮರಸ್ಯವಾಗಿ ಇರಬೇಕಾಗಿತ್ತು ಅನ್ನೋ ಇಂಥ ಸಂಘ ಸಂಸ್ಥೆಗಳು ಅವಶ್ಯಕತೆ ಐತಿ. ಮತ್ತು ಭಾರತ ಕಿಸಾನ ಸಂಘ ನಿಸ್ವಾರ್ಥ ಸೇವೆ ಇಲ್ಲಿ ಇದು ನೋಡಿದ್ರೆ ಬಹಳ ವಿಚಿತ್ರವಾದಂಥ ಸಂಸ್ಥೆ ಇದು. ಸ್ವಯಂ ಸ್ಫೂರ್ತಿಯಿಂದ ನಾವು ಇದರ ಭಾಗವಹಿಸಿ ಶ್ರಮಪಟ್ಟು ಇದರ ಈ ರೈತರಿಗೆ ಆಗುವಂಥ ಅನ್ಯಾಯವನ್ನು
ಪರಿಹಾರ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇತ್ತಂತ ಮತ್ತು ಅಧಿಕಾರಿಗಳ ಕೂಡ ರಾಜಕೀಯ ಧೋರಣೆ ಕೂಡ ಮತ್ತು ಸರ್ಕಾರದ ಕೂಡ ಸಾಮರಸ್ಯವಾಗಿ ವಿನಯದಿಂದ ನಮ್ಮ ಬೇಡಿಕೆಗಳನ್ನು ಬಗೆಹರಿಸಬೇಕು ಅನ್ನುವಂಥ ವಿಚಾರವಂತ ಇದ್ದಂಥ ಒಂದು ಸಂಘ ಸಂಸ್ಥೆ. ನಾನು SP ಬ್ರದರ ಕಡ್ಲೆವಾಡ ಅದರ ನಿವೃತ್ತ ನೌಕರರ ಸಂಘದ ಜಿಲ್ಲಾಧ್ಯಕ್ಷ. ಅದರ ಜೊತೆಗೆ ನಾನು ರೈತನಾಗಿದ್ದೇನೆ. ನಮ್ಮ ಜಮೀನುಗಳದಾವ. ಈ ರೈತರ ತೊಂದರೆಗಳನ್ನು ಅರ್ಥ ನಾ ಇದರಲ್ಲಿ ಭಾಗವಹಿಸ್ತೀನಿ ಅಂತೇಳಿ ಹೇಳ್ತೀನಿ.